ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ನೆಲಗಡಲೆ ಬಾತ್, ಶೇಂಗಾ ಬಾತ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ನೆಲಗಡಲೆ 1/4 ಕಪ್, ಎಳ್ಳು 1 ಟೇಬಲ್ ಸ್ಪೂನ್, ಮೆಣಸಿನಕಾಯಿ 6. ನಾನಿಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಇಟ್ಕೊಂಡಿದ್ದೀನಿ. ನಿಮ್ ಖಾರದ ಅಪೇಕ್ಷೆ ಮೇಲೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಕಾಳು ಮೆಣಸು ಅಂದ್ರೆ ಪೆಪ್ಪರ್ 1/2 ಟೀ ಸ್ಪೂನ್, ದಾಲ್ಚಿನ್ನಿ ಚಕ್ಕೆ ಸಣ್ಣದ ಚೂರು 3, ಹಾಗೆ 2 ಲವಂಗ, ಕರಿಬೇವಿನ ಎಲೆ 10, ಹುಣಸೆ ಹಣ್ಣು 1 ಸಣ್ಣ ಲಿಂಬೆ ಹಣ್ಣಿನ ಗಾತ್ರದಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು. ನಾನಿಲ್ಲಿ 1 ಟೀ ಸ್ಪೂನ್ ಇಟ್ಕೊಂಡಿದ್ದೀನಿ. ಬೆಲ್ಲ 1 ಟೇಬಲ್ ಸ್ಪೂನ್ ಅಷ್ಟು. ಪುಡಿ ಬೆಲ್ಲ ಆದ್ರೆ ನಿಮಗೆ ಅನ್ನ ಕಲಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ನನ್ನ ಹತ್ರ ಇಲ್ಲ, ಅದನ್ನ ನಾನು ಜೇನಿ ಬೆಲ್ಲನೇ ಹಾಕ್ತಾ ಇದ್ದೀನಿ. ಬಾಂಡ್ಲಿ ಬಿಸಿಗಿಟ್ಟು ಅದಕ್ಕೆ ನೆಲಗಡಲೆ ಹಾಕಿ ಹುರಿಯೋಣ. ನೆಲಗಡಲೆ ನಾನು 1 ನಿಮಿಷ ಹುರಿದಿದ್ದೀನಿ. ಈ ಮೆಣಸಿನಕಾಯಿ ಗರಿಗರಿನೇ ಇದೆ, ಸ್ವಲ್ಪ ಹುರಿದ್ರೆ ಸಾಕು. ಅದಕ್ಕೆ ನಾನು ಇದನ್ನು ಕೂಡ ನೆಲಗಡಲೆ ಜೊತೆ ಹಾಕಿದ್ದೀನಿ. ಮೆಣಸಿನ್ಕಾಯಿ ಮೆತ್ತಗಿತ್ತಂದ್ರೆ ನೀವು ಮೊದಲೇ ಹಾಕ್ಕೊಳ್ಳಿ ಅದನ್ನ. ಹಾಗೆ ಕಾಳು ಮೆಣಸು, ಚಕ್ಕೆ, ಲವಂಗ, ಕರಿಬೇವಿನ ಎಲೆ ಹಾಕಿ ಸಣ್ಣ ಊರಿನಲ್ಲಿ ಹುರಿಯಿರಿ ಎಲ್ಲವನ್ನ. ನೆಲಗಡಲೆ ಪಟ ಅನ್ನಕ್ಕೆ ಶುರು ಆದ್ಮೇಲೆ ಎಳ್ಳನ್ನು ಹಾಕಿ ಇದನ್ನು ಕೂಡ ಹುರಿಯಿರಿ. ಎಳ್ಳು ಕೂಡ ಚೆನ್ನಾಗಿ ಪಟ ಅನ್ನೋಷ್ಟು ಹುರಿದಿದ್ದೀನಿ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ಟವ್ ಆಫ್ ಮಾಡಿದ್ಮೇಲೆ ಕೂಡ ಹೀಗಂತ ಇರಿ, ಬಾಂಡ್ಲೆ ಬಿಸಿಗೆ ಕೆಳಗಿಂದು ಕಪ್ಪಾಗತ್ತೆ. ಹುರಿದ ಪದಾರ್ಥವನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕೊಂಡು ಹಾಗೆ ಹುಣಸೆ ಹಣ್ಣನ್ನು ಕೂಡ ಹಾಕೊಳ್ಳೋಣ. ಹುಣಸೆ ಹಣ್ಣು ಚೆನ್ನಾಗಿ ಒಣಗಿಸಿದ್ದೀನಿ ನಾನು. ಹಾಗೆ ಉಪ್ಪು ಹಾಕಿ ಇಟ್ಟುಕೊಂಡಿದ್ದೆ. ಚೆನ್ನಾಗಿ ಒಣಗಿದ್ರಿಂದ ನಾನು ಇದನ್ನ ಮತ್ತೆ ಎಣ್ಣೆನಲ್ಲಿ ಬಿಸಿ ಮಾಡ್ಕೊಂಡಿಲ್ಲ. ನೀವು ಮೆತ್ತಗಿತ್ತು ಹುಣಸೆ ಹಣ್ಣು ಅಂದ್ರೆ ಒಂದ್ಸಲ ಎಣ್ಣೆನಲ್ಲಿ ಹಾಕಿ ಇದನ್ನ ಬಿಸಿ ಮಾಡ್ಕೊಳ್ಳಿ. ಕರ್ದ ಹಾಗಾಗಿ ಅದು ಗಟ್ಟಿ ಆಗುತ್ತೆ. ಇದನ್ನ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ಎಣ್ಣೆ 2 ಟೇಬಲ್ ಸ್ಪೂನು. ಎಣ್ಣೆ ಕಾದ್ಮೇಲೆ 3/4 ಟೀ ಸ್ಪೂನು ಸಾಸಿವೆ ಪಟ ಆದ್ಮೇಲೆ ಕಡಲೆಬೇಳೆ 1 ಟೀ ಸ್ಪೂನು, ಉದ್ದಿನಬೇಳೆ 1 ಟೀ ಸ್ಪೂನು. ಉದ್ದಿನಬೇಳೆ ಕಡಲೆಬೇಳೆ ಹೊಂಬಣ್ಣಕ್ಕೆ ಬಂದ್ಮೇಲೆ ಸ್ವಲ್ಪ ಇಂಗ್ ಹಾಕಿ, ಇಂಗಿನ ತೀಕ್ಷ್ಣತೆ ನೋಡ್ಕೊಂಡು ಹಾಕಿ. ಹಾಗೆ ಕರಿಬೇವನ್ನ ಸ್ವಲ್ಪ ಮುರಿದ್ಬಿಟ್ಟು ಹಾಕಿ. ಹಾಗೆ 1 ಮೆಣಸಿನಕಾಯಿನ ಸಣ್ಣದಾಗಿ ತುಂಡು ಮಾಡಿ ಹಾಕಿದ್ದೀನಿ. ಅರಿಶಿನ 1/4 ಟೀ ಸ್ಪೂನು. ಪುಡಿ ಮಾಡಿದ ಮಸಾಲೆನ ಹಾಕೊಳ್ಳೋಣ. ಇದನ್ನೇನು ನೈಸಾಗಿ ಪುಡಿ ಮಾಡಬೇಕು ಅಂತಿಲ್ಲ, ತರಿ ಇದ್ರೂ ಅಡ್ಡಿ ಇಲ್ಲ. ಒಂದ್ಸಲ ಚೆನ್ನಾಗಿ ಹೀಗೆ ಕಲಿಸ್ಕೊಂಡು ಇದಕ್ಕೆ ಬೆಲ್ಲ ಹಾಕೊಳ್ಳೋಣ. ಹಾಗೆ ಉಪ್ಪು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡೋಣ. 1 ಕಪ್ ಅಕ್ಕಿಗೆ 2.5 ಕಪ್ನಷ್ಟು ನೀರು ಹಾಕಿ ನಾನು ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾನು ಮೇಲಿನ ಅನ್ನನ ಮಾತ್ರ ತಗೊಂಡಿದ್ದೀನಿ, ಯಾಕಂದ್ರೆ ಉದುರಾಗಿರುತ್ತೆ ಅಂತ ಹೇಳಿ. 1 ಕಪ್ ಅಕ್ಕಿನಲ್ಲಿ ಅನ್ನ ಮಾಡಿದ್ರಲ್ಲಿ ನಾನು ಈಗ ಇಷ್ಟು ಅನ್ನನ ಉಳಿಸ್ಕೊಂಡಿದ್ದೀನಿ. ಉಳಿದಿದ್ದಷ್ಟು ನಾನೀಗ ಅನ್ನ ಕಲಿಸ್ಲಿಕ್ಕೆ ಇಲ್ಲಿ ಹಾಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಎಲ್ಲ ಹೊಂದಿಕೆ ಆಗುವಾಗೆ ಅನ್ನನ ಕಲಿಸ್ಕೊಳ್ಳೋಣ. ಈಗ ನಾನು ಅನ್ನನ ಚೆನ್ನಾಗಿ ಕಲಿಸಿದ್ದೀನಿ. ನೆಲಗಡಲೆ ಬಾತು ಸಿದ್ಧವಾಗಿದೆ. ಸುಲಭವಾಗಿ ಮಾಡುವಂತಹ, ಊಟದ ಡಬ್ಬಿಗೆ ತಗೊಂಡು ಹೋಗ್ಲಿಕ್ಕೆ ನಿಮಗೆ ಅನುಕೂಲವಾಗುವಂತಹ ನೆಲಗಡಲೆ ಬಾತು ಹೇಗೆ ಮಾಡೋದು ಅಂತ ನೋಡಿದ್ರಲ್ವಾ? ನಿಮ್ಮ ಮನೆಯಲ್ಲಿ ಕೂಡ ನೀವು ಈ ಶೇಂಗಾ ಬಾತನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮ್ಗೆ ತಿಳಿಸಿ. ನಮಸ್ಕಾರ.